ನಿಮ್ಗೇನೂ ಆಗಲ್ಲ ಉತ್ತಮ್ ಅವ್ರೆ, ಏನೂ ಆಗಲ್ಲ. ಮೈಥಿಲಿ, ನಿನಗೇನಾಯ್ತು? ನಿನ್ ತಲೆಯಲ್ಲಿ ಗಾಯ ಹೇಗಾಯ್ತು? ಅದೆಲ್ಲ ಆಮೇಲೆ ಹೇಳ್ತೀನಿ. ಕಂದ ಉತ್ತಮ್, ನಿನ್ನ ಪ್ರಾಣನ ಕಾಪಾಡೋದಕ್ಕೋಸ್ಕರ ಮೈಥಿಲಿ ಆ ಯಮನ್ ಜೊತೆಗೆ ಹೋರಾಡಿದ್ಲು. ಸಮಯಕ್ಕೆ ಸರಿಯಾಗಿ ಆ ನ್ಯೂರಾಲಜಿಸ್ಟ್ ಬಂದು ನಿನಗೆ ಆಪರೇಷನ್ ಮಾಡಿಲ್ಲ ಅಂದಿದ್ರೆ ಏನ್ ನಡೀತಾ ಇತ್ತು ಅಂತ ಊಹಿಸ್ಕೊಳಕ್ಕೆ ಭಯ ಆಗ್ತಾ ಇದೆ. ಇಲ್ಲುಡು, ಎಲ್ಲ ಈ ಡಾಕ್ಟರ್ ಇಂದಾನೇ ಆಗಿತ್ತು. ಇವ್ರೇನಾದ್ರೂ ಅವ್ರನ್ನ ಕರೆಸ್ದೆ ಹೋಗಿದ್ದಿದ್ರೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇತ್ತು. ಹಲೋ ಡಾಕ್ಟರ್. ಹಲೋ ಸರ್. ಉತ್ತಮ್ ಅವರೇ, ಇವರೇ ನಿಮಗೆ ಆಪರೇಷನ್ ಮಾಡಿದ್ದು, ನ್ಯೂರಾಲಜಿಸ್ಟ್ ಶ್ರೀನಾಥ್ ಅವರು. ಥ್ಯಾಂಕ್ ಯು ಸರ್. ವಾಟ್? ನಾನು ಆಪರೇಷನ್ ಮಾಡೋದು ಅಂದ್ರೆ ಏನು? ಅದೇನು ಸರ್, ಇದಕ್ಕೂ ಮುಂಚೆ ನೀವೇ ತಾನೇ ಇವರಿಗೆ ಆಪರೇಷನ್ ಮಾಡಿದ್ದು? ವಾಟ್ ಯು ಮೀನ್? ನಾನು ಮಂಗಳೂರಿಂದ ಈಗ ತಾನೇ ಬರ್ತಿದ್ದೀನಿ. ಅಂತಾದ್ರಲ್ಲಿ ಇದಕ್ಕೂ ಮುಂಚೆ ಬಂದು ನಾನು ಆಪರೇಷನ್ ಹೇಗೆ ಮಾಡೋಕ್ಕಾಗತ್ತೆ? ನೀವೀಗಲೇ ಬರ್ತಾ ಇದ್ದೀರಾ? ಎಸ್. ನೀವೇ ಬಂದು ನಿಮ್ಮ ತಾಯಿಗೆ ಬೇರೆ ಡಾಕ್ಟರ್ ಸರ್ಜರಿ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ. ನಾನು ಈಗಲೇ ಇಲ್ಲಿಗೆ ಬಂದಿದ್ದು ಡಾಕ್ಟರ್. ಡಾಕ್ಟರ್, ನೀವ್ ಹೇಳ್ತಾ ಇರೋದು ನಿಜಾನಾ? ನೀವ್ ನಿಜವಾಗ್ಲೂ ಇವಾಗ ಬರ್ತಾ ಇರೋದಾ? ಎಸ್. ಬೇಕಿದ್ರೆ ನನ್ನ ಫ್ಲೈಟ್ ಟಿಕೆಟ್ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ನನ್ ಮೊಮ್ಮಗನ್ನ ಕಾಪಾಡಕ್ಕೆ ಸಾಕ್ಷಾತ್ ಆ ಭಗವಂತನೇ ಡಾಕ್ಟರ್ ರೂಪದಲ್ಲಿ ಬಂದಿದ್ರು ಅಂತಾಯ್ತು. ಹೌದು ಅಜ್ಜಿ, ಆ ದೇವ್ರೇ ಡಾಕ್ಟರ್ ರೂಪದಲ್ಲಿ ಬಂದು ನಮ್ಮ ಉತ್ತಮ್ ಅವ್ರಿಗೆ ಪ್ರಾಣ ಭಿಕ್ಷೆ ನೀಡಿದ್ದಾರೆ. ಅಮ್ಮ ಮೈಥಿಲಿ, ಇದೆಲ್ಲ ನಿನ್ ಪೂಜೆ ಫಲನೇ ಅಮ್ಮ. ನಿನ್ ಭಕ್ತಿ, ನಿನ್ ನಂಬಿಕೆನೆ ನಮ್ಮ ಉತ್ತಮ್ನ ಕಾಪಾಡಿದ್ದು. ಸಾಕ್ಷಾತ್ ಆ ಭಗವಂತನೇ ಬಂದೆಲ್ಲ ಮಾಡಿರೋದು. ಹೌದಮ್ಮ, ದೇವಸ್ಥಾನದಲ್ಲಿ ಎಣ್ಣೆ ಮುಗಿದು ಹೋದಾಗ ರಾಮಯ್ಯ ತಾತ ಬಂದು ಎಣ್ಣೆ ಕೊಡದೆ ಹೋಗಿದ್ರೆ ಅಖಂಡ ಜ್ಯೋತಿ ಆರು ಹೋಗ್ತಾ ಇತ್ತು. ನನ್ ಪೂಜೆ ಮಧ್ಯದಲ್ಲೇ ನಿಲ್ತಾ ಇತ್ತು. ಏನು ಹೇಳ್ತಾ ಇದೀಯಮ್ಮ? ನಾನ್ ದೇವಸ್ಥಾನಕ್ಕೆ ಬರೋದು ಅಂದ್ರೆ ಏನು? ಅಖಂಡ ಜೊತೆಗೆ ಎಣ್ಣೆ ಕೊಡೋದು ಅಂದ್ರೆ ಏನು? ತಾತ, ಅದೇನು ನಿನ್ನೆ ಎಣ್ಣೆ ಬಾಟಲ್ ನೀವೇ ಅಲ್ವಾ ಕೊಟ್ಟಿದ್ದು? ಅದ್ ಹೇಗ್ ಸಾಧ್ಯನಮ್ಮ? ರಾತ್ರಿ ಎಲ್ಲ ರಾಮಯ್ಯನವ್ರು ನಮ್ ಜೊತೆನೇ ಇದ್ರು. ನಿನ್ ಹತ್ರ ಹೇಗ್ ಬರ್ತಾರೆ? ನಿಂಗೆ ಎಣ್ಣೆ ಡಬ್ಬ ಹೇಗ್ ಕೊಡ್ತಾರೆ? ಅಜ್ಜಿ, ನೀವ್ ಹೇಳ್ತಾ ಇರೋದು ನಿಜನಾ? ತಾತ ರಾತ್ರಿ ಎಲ್ಲ ಹಾಸ್ಪಿಟಲ್ ಅಲ್ಲೇ ಇದ್ರ? ಹೌದಮ್ಮ. ಉತ್ತಮ್ಗೆ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋ ಭಯದಲ್ಲಿ ನಾನ್ ಇಲ್ಲಿಂದ ಕದಲ್ಲೇ ಇಲ್ಲ. ಹಾಗಿರ್ಬೇಕಾದ್ರೆ ನಾನ್ ದೇವಸ್ಥಾನಕ್ಕೆ ಬರೋ ಅವಕಾಶನೇ ಇರ್ಲಿಲ್ವಲ್ಲ. ಎಲ್ಲ ಬೇಗ ನಿನಗೆ ಅರ್ಥ ಆಗತ್ತಮ್ಮ. ಮೊದಲು ಈ ಎಣ್ಣೆನ ತಗೋ. ಅರ್ಥ ಆಯ್ತಮ್ಮ, ಎಲ್ಲ ಅರ್ಥ ಆಯ್ತು. ಇದನ್ನೆಲ್ಲ ಮೈಥಿಲಿ ಭಕ್ತಿನ ಮೆಚ್ಚಿ ಅವಳನ್ನ ಕರುಣಿಸಿ ಆ ಸ್ವಾಮಿನೇ ಇದೆಲ್ಲ ಮಾಡಿರೋ ಲೀಲೆ. ಅದಕ್ಕೆ ಅಲ್ಲಿ ಅಪ್ಪನ ರೂಪದಲ್ಲಿ ಬಂದು ಆರೋಗ್ತಾ ಇದ್ದಿದ್ದ ಅಖಂಡ ಜ್ಯೋತಿನ ಆರ್ದಿರಾಗ್ ನೋಡ್ಕೊಂಡ. ಇಲ್ಲಿಗೆ ಈ ಡಾಕ್ಟರ್ ರೂಪದಲ್ಲಿ ಬಂದು ನಮ್ಮ ಉತ್ತಮ್ಗೆ ಪುನರ್ಜನ್ಮನ ಕೊಟ್ಟಿದ್ದಾರೆ. ಸ್ವಾಮಿ, ಅಪ್ಪ ಭಗವಂತ, ನಿನ್ ಋಣನ ಈ ಜನ್ಮದಲ್ಲಿ ನಾವು ತೀರ್ಸಕ್ಕಾಗಲ್ಲ. ಶ್ರೀರಾಮಚಂದ್ರನಿಗೆ ಜೈ. ಹಾಗಿದ್ರೆ ಸಾಯ್ತಾನೆ ಅನ್ಕೊಂಡು ಉತ್ತಮ್ ಸಾವಿನ ಕೈಯಿಂದ ತಪ್ಪಿಸ್ಕೊಂಡ ಅಂತಾಯ್ತು. ಹೌದಮ್ಮ, ಬರಲ್ಲ ಅನ್ಕೊಂಡು ಡಾಕ್ಟ್ರು ಯಾಕೆ ಬಂದೋ, ಅವನಿಗೆ ಹೇಗ್ ಆಪರೇಷನ್ ಆಯ್ತೋ, ಆಲ್ಮೋಸ್ಟ್ ಸತ್ತ ಅನ್ಕೊಂಡವನು ಮತ್ತೆ ಅದ್ ಹೇಗ್ ಬದುಕ್ ಬಂದೋ, ಎಲ್ಲ ವಿಚಿತ್ರ ಅನಿಸ್ತಾ ಇದೆ. ನಿನಗೆ ಕನ್ಫ್ಯೂಸಿಂಗ್ ಆಗಿರಬಹುದು, ನನಗೆ ಫುಲ್ ಕ್ಲಾರಿಟಿ ಇದೆ. ಮೈಥಿಲಿ ನಮ್ಮನ್ ಯಾರನ್ನು ಸುಮ್ನೆ ಬಿಡೋದಿಲ್ಲ ಅಂತ. ಏನಂತಿದ್ರೆ ಮೇಡಮ್? ಹೌದು,
ಆ ಮೈಥಿಲಿ ಈಗ ದ್ವೇಷದಿಂದ ಬುಸುಗುಟ್ಟಿರೋ ವಿಷದ ಹಾವಿದ ಹಾಗೆ. ಅವಳು ತನ್ನ ಗಂಡನ ಪ್ರಾಣಕ್ಕೆ ಅಪಾಯ ತಂದೋರ್ನ ಯಾರನ್ನೂ ಸುಮ್ನೆ ಬಿಡೋದಿಲ್ಲ. ಒಬ್ಬೊಬ್ರಿಗೂ ಲೆಕ್ಕ ಕಟ್ಟಿ ಬಡ್ಡಿ ಸಮೇತ ವಾಪಸ್ ಕೊಡ್ತಾಳೆ. ಹೌದು ಮೇಡಮ್, ಮೊದಲೇ ಆ ಮೈಥಿಲಿ ಖತರ್ನಾಕ್ ಲೇಡಿ. ನಮ್ಮನ್ನ ಒಂದ ಜೈಲಿಗೆ ಕಳಿಸ್ತಾಳೆ, ಇಲ್ಲ ಅಂದ್ರೆ ಸಾಯೋ ಹಂಗೆ ಹೊಡಿತಾಳೆ. ಅವಳು ಸಾಯೋ ಹಾಗೆ ಹೊಡಿತಾ ಇದ್ರೆ ನೋಡ್ತಾ ಸುಮ್ಮನೆ ಕೂತಿರ್ತೀವ? ಅವಳಿಗೆ ಅವಳ ಫ್ಯಾಮಿಲಿಗೆ ಕಷ್ಟದ ಮೇಲೆ ಕಷ್ಟ ಕೊಟ್ಟು ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು ಉಸಿರು ನಿಂತೋಗೋ ಆಗ್ ಮಾಡ್ತೀನಿ. ಶಿವರಾಜ್, ಇವಾಗಿನವರೆಗೂ ಮಾಡಿದ್ದೆ ಸಾಕು. ಸ್ವಲ್ಪ ದಿನದವರೆಗೂ ಮೈಥಿಲಿಯಿಂದ ದೂರ ಇರೋದೇ ಒಳ್ಳೇದು. ಇಲ್ಲಾಂದ್ರೆ ಅಮ್ಮ ಹೇಳ್ದಾಗೆ ಈ ಮರ್ಡರ್ ಮಾಡಿಸಿದ್ದು ನಾವೇ ಅಂತ ನಿರೂಪಿಸಿ ಖಂಡಿತವಾಗ್ಲೂ ನಮ್ಮನ್ನ ಜೈಲಿಗೆ ಕಳಿಸ್ತಾಳೆ. ಹೌದು, ನೀವು ಈ ಊರಲ್ಲಿರ್ತಿರೋ ಹೋಗ್ತಿರೋ ನಿಮ್ಮಿಷ್ಟ. ಆದ್ರೆ ನಾವು ಮಾತ್ರ ಅವಳಿಂದ ಸ್ವಲ್ಪ ದಿನ ದೂರ ಇರ್ಬೇಕು ಅನ್ಕೋತಾ ಇದೀವಿ. ಮಾಮ ಕೇಳಿಸ್ಕೊಂಡ್ಯಾ? ಅಮ್ಮ ಮಗ ಇಬ್ರು ಕಾಶಿ ಯಾತ್ರೆಗೆ ಹೋಗ್ತಾರಂತೆ. ನಾವು ಕೂಡ ಬ್ಯಾಂಕಾಕಿಗೆ ಹೋಗಿ ರೆಸ್ಟ್ ತಗೊಳ್ಳೋಣ ಮಾಮ. ಸರಿ ಮೇಡಮ್, ಆ ಉತ್ತಮ್ನ ಸಾಯಿಸಿದ್ರೆ 10 ಲಕ್ಷ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರಿ. ಆ ದುಡ್ಡನ್ನ ಸೆಟ್ಲ್ ಮಾಡಿದ್ರೆ ನಾವು ಎಲ್ಲಾದ್ರೂ ಹೋಗಿ ಸ್ವಲ್ಪ ದಿನ ತಲೆ ಮರೆಸ್ಕೋತೀವಿ. ನಿನ್ನ ಅಕೌಂಟಿಗೆ ಹಾಕ್ತೀನಿ. ನಡಿಕಂದ ಹೋಗೋಣ. ಮಾಮ ಹೋಗೋಣವಾ? ಎಲ್ಲಿಗೋ ಹೋಗೋದು? ಅವರಂದ್ರೆ ಹೆದ್ರು ಪುಕ್ಕಲ್ರು, ಅದಕ್ಕೆ ಓಡ್ ಹೋದ್ರು. ನಮಗೇನು ಅಗತ್ಯ? ಮೈಥಿಲಿ ಮತ್ತೆ ನಮ್ಮ ತಂಟೆಗೆ ಬರ್ತಾಳೆ ಅಂತ ನನಗನ್ಸಲ್ಲ. ಒಂದ್ ವೇಳೆ ಬಂದ್ರೆ ಈ ಸಲ ಗನ್ ಶಾಟ್ ಇಂದ ಎತ್ತು ಬಿಡ್ತೀನಿ. ನಡಿ. ಅಮ್ಮ ಮೈಥಿಲಿ, ನೀನ್ ಹೋಗಿ ಆರ್ತಿನ್ ತಗೊಂಡ್ ಬಾಮ್ಮ. ಸರಿ ಅಜ್ಜಿ, ಇವಾಗ ಇದೆಲ್ಲ ಯಾಕೆ? ಇಲ್ಲ ಕಂದ, ಸುಂದರವಾಗಿದ್ದ ಸಂಸಾರದ ಮೇಲೆ ಯಾರ್ ಕೆಟ್ಕಂಡ್ ಬಿತ್ತೋ ಏನೋ, ಎಲ್ಲ ಕೆಟ್ಟದೇ ನಡೀತಿದೆ. ಅಂಟ್ಕೊಂಡಿರೋ ಪೀಡೆ ತೊಲಗೋಗ್ಬೇಕು ಅಂದ್ರೆ ದೃಷ್ಟಿ ತೆಗ್ದು ಒಳಗ್ ಕರ್ಕೊಂಡ್ ಹೋಗ್ಬೇಕು. ನೀನ್ ಹೋಗ್ ತಗೊಂಡ್ ಬಾಮ್ಮ. ಆಯ್ತು ಅಜ್ಜಿ. ಇವಾಗ ಆರಾಮಾಗಿದ್ಯಲ್ವ ಕಂದ? ನಡಿ. ಕಂದ ಉತ್ತಮ್, ನೀನಿವತ್ತು ಜೀವಂತವಾಗಿ ವಾಪಸ್ ಬಂದಿದ್ಯಾ ಅಂದ್ರೆ ಅದಕ್ ಕಾರಣ ನಿನ್ ಹೆಂಡ್ತಿ ಮೈಥಿಲಿ. ಆ ದಿನ ಭರ್ತನ್ ಪ್ರಾಣಕ್ಕೋಸ್ಕರ ಆ ಯಮನ್ನೇ ಹೆದರ್ಸಿದ್ ಸತಿ ಸಾವಿತ್ರಿ ತರ ಮೊಂಡಾಗಿ ಹಠಕ್ ಬಿದ್ದು ಆ ಯಮನ್ ಹತ್ರನೇ ಹೋರಾಡದ್ಲು. ಸಾವನ್ನ ಜಯಿಸಿ ಮತ್ತೆ ನಿನ್ನ ನಮ್ ಜೊತೆ ಇರೋ ಹಾಗೆ ಮಾಡಿದಾಳೆ. ಈ ಒಳ್ಳೆತನ, ಈ ತ್ಯಾಗ ಎಲ್ಲ ಮೈಥಿಲಿದೆ. ಜೊತೆಗೆ ನನ್ ಮಗ ಇಷ್ಟು ದೊಡ್ಡ ಪ್ರಮಾದದಲ್ಲಿ ಸಿಕ್ಕಾಕೊಳ್ಳೋದಕ್ ಕಾರಣನೂ ಈ ಮೈಥಿಲಿನೇ. ಅಮ್ಮ, ಹೌದು ಕಂದ, ನಾನ್ ಎಷ್ಟೆಲ್ಲ ಹೇಳಿದ್ದೆ ನಿನ್ನ ಹೊಸಲು ದಾಟೋದಕ್ ಬಿಡ್ಬೇಡ ಅಂತ. ಆದ್ರೂ ಮೈಥಿಲಿ ನನ್ ಮಾತ್ ಎಲ್ ಕೇಳಿದ್ಲು? ಆದ್ರ ಅವಳು ಏನ್ ಮಾಡಿದ್ಲು ಹೇಳು? ನಿನ್ನ ನಿನ್ ಪಾಡಕ್ ಬಿಟ್ಬಿಟ್ಲು. ನೀನ್ ಹೊರಗಡೆ ಹೋಗೋದಕ್ ಕಾರಣ ಆದ್ಲು. ಅವಳಿಂದಾನೇ ಅಲ್ವಾ ಆ ಕಿಶೋರ್ ನಿನ್ನ ಕೊಲ್ಲೋದಕ್ ಪ್ರಯತ್ನ ಪಟ್ಟಿದ್ದು. ಅಮ್ಮ ಪ್ಲೀಸ್, ಮೈಥಿಲಿ ಮಾಡೋ ಒಳ್ಳೆ ಕೆಲಸದಲ್ಲಿ ಕೂಡ ಯಾವಾಗ್ಲೂ ತಪ್ಪು ಹುಡುಕ್ಬೇಡಿ. ಹಾಗೆ ಮಾಡಿದ್ರೆ ಅವಳು ಪಟ್ಟ ಕಷ್ಟಕ್ಕೆ, ಅವಳು ಮಾಡಿರೋ ತ್ಯಾಗಕ್ಕೆ ಅರ್ಥನೇ ಇರೋಲ್ಲ. ಮೈಥಿಲಿ, ನಮ್ಮಮ್ಮ ನನಗೆ ಜನ್ಮ ಕೊಟ್ರೆ ನೀನು ನನಗೆ ಪುನರ್ಜನ್ಮ ಕೊಟ್ಟಿದ್ಯಾ. ನೀನಿಲ್ದೆ ಹೋಗಿದ್ದಿದ್ರೆ ಇವತ್ತು ನಾನು ನಿಮ್ಮೆಲ್ಲರ ಮಧ್ಯೆ ಇರ್ತಾನೆ ಇರಲಿಲ್ಲ. ಏನಂದ್ರೆ ಮೃತ್ಯು ಬಿಟ್ಟು ನಮ್ಮಿಬ್ರನ್ನು ಯಾರು ದೂರ ಮಾಡಕ್ಕಾಗಲ್ಲ. ನೀವಿಲ್ದಿರೋ ಈ ಲೋಕ ನನಗ್ ಶೂನ್ಯದ ಸಮಾನ. ನೀವಿಲ್ದಿರೋ ಈ ಜೀವನ ನನಗ್ ನರಕಕ್ ಸಮ. ನಿನ್ಗೋಸ್ಕರ ಯಮನನ್ ಮಾತ್ರ ಅಲ್ಲ,
ನಮ್ಮನ್ ಹುಡ್ಸಿರೋ ದೇವ್ರನ್ನು ಸಹ ನಾನು ಎದುರಾಕೋತೀನಿ. ನಿನ್ನಂತ ಹೆಂಡತಿ ಸಿಕ್ಕಿದ್ದು ನನ್ನ ಅದೃಷ್ಟ ಮೈಥಿಲಿ. ಇಲ್ಲ ರೀ, ನಿಮ್ಮಂತ ಗಂಡ ಸಿಗೋದು ನನ್ನ ಅದೃಷ್ಟ. ಅಕಸ್ಮಾತ್ ಆಗಿ ನಿಮ್ಗೇನಾದ್ರೂ ಆಗಿದ್ರೆ ಈ ಮೈಥಿಲಿ ಜೀವಂತವಾಗಿ ಉಳಿತಾ ಇರ್ಲಿಲ್ಲ. ನಿಮ್ ಜೊತೆನೆ. ಹೇ ಮೈಥಿಲಿ, ಏನ ಮಾತುಗಳು? ಅಮ್ಮ ಮೈಥಿಲಿ, ಉತ್ತಮ್ ಕ್ಷೇಮವಾಗಿ ಮನೆಗೆ ಬಂದಿದ್ದಾನೆ. ಇನ್ನೂ ಯಾಕಮ್ಮ ಈ ಕಣ್ಣೀರು? ಹೌದಮ್ಮ, ಆ ಶ್ರೀರಾಮಂಗೆ ಪೂಜೆ ಮಾಡಿದ್ಮೇಲೆ 11 ಜನ ಮುತ್ತೈದೆಯರನ್ನ ಕರ್ಸಿ ಹೊಟ್ಟೆ ತುಂಬಾ ಊಟ ಬಡಿಸಿದ್ರೆ ಆ ಸ್ವಾಮಿ ತುಂಬಾ ಸಂತೋಷ ಪಡ್ತಾರೆ. ಎಷ್ಟೋ ಕಷ್ಟಪಟ್ಟು ಎಷ್ಟೋ ಅಡೆತಡೆಗಳನ್ನ ಎದುರಿಸಿ ವಿಜಯವಂತಳಾಗಿ ಪೂಜೆನ ಪೂರ್ತಿ ಮಾಡಿದ್ಯಾ. ಇನ್ನು ಅನ್ನದಾನ ಕೂಡ ಮಾಡಿದ್ರೆ ಪೂಜೆ ಸಂಪೂರ್ಣವಾಗತ್ತಮ್ಮ. ಆಯ್ತು ಅಜ್ಜಿ, ನಾಳೆನೆ ಮುತ್ತೈದರನ್ನ ಕರೆಸಿ ಅನ್ನದಾನ ಮಾಡ್ತೀನಿ. ಅಮ್ಮ ಶುಭಪ್ರಭಾ, ಅನ್ನದಾನಕ್ಕೆ ಬೇಕಾಗಿರೋ ವ್ಯವಸ್ಥೆಗಳನ್ನೆಲ್ಲ ಮಾಡು. ಆಯ್ತಮ್ಮ. ಹಾಗೆ ನೀನು ಮತ್ತೆ ಸುಹಾಸಿನಿ ಹೋಗಿ 11 ಜನ ಮುತ್ತೈದರಿಗೆ ಊಟಕ್ಕೆ ಮನೆಗ್ ಬರಕ್ ಹೇಳಿ. ಆಯ್ತಮ್ಮ. ಅತಿಗೆ ಹೋಗಣ್ವಾ? ನಡಿ. ಅಮ್ಮ ಮೈಥಿಲಿ, ಉತ್ತಮ್ನ ಒಳಗ್ ಕರ್ಕೊಂಡ್ ಹೋಗು. ಆಯ್ತು ಅಜ್ಜಿ. ಮೈಥಿಲಿ, 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 ಹಾ? ಏನಾಯ್ತು? ಏನ್ರಿ, ಹೇಳ್ರಿ. ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಕಿಶೋರ್ ಬಗ್ಗೆನಾ? ಹೌದು ರೀ, ತಪ್ಪು ಮಾಡಿದ್ದು ಅವನು. ನಮ್ ಮರ್ಯಾದೆ ಕಳಿಬೇಕು ಅನ್ಕೊಂಡಿದ್ದು ಅವನು. ಅಜ್ಜಿನ ಅರೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ಅವನು. ಇಷ್ಟೆಲ್ಲ ತಪ್ಪು ಮಾಡಿದ ಅವನು ಶಿಕ್ಷೆ ನಮಗ್ ಮಾತ್ರ ಯಾಕೆ ಕೊಡ್ತಿದ್ದಾನೆ? ಹೌದು ಮೈಥಿಲಿ, ಸಮಯಕ್ಕೆ ಸರಿಯಾಗಿ ನೀವು ಬರ್ದೇ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಾನು... ಏನಂದ್ರೆ ಪ್ಲೀಸ್ ರೀ, ನೀವು ದಯವಿಟ್ಟು ಹಾಗೆ ಮಾತಾಡಬೇಡಿ. ನಿಮ್ಮನ್ನ, ನಮ್ಮ ಕುಟುಂಬನ ಭಯ ಪಡೋ ಹಾಗೆ ಮಾಡಿ, ಪ್ರಾಣನ ಅಂಗೈಯಲ್ಲಿ ಬಚ್ಚಿಟ್ಕೊಂಡು ಬದುಕೋ ಹಾಗೆ ಮಾಡಿರೋ ಆ ಕಿಶೋರನ್ನ, ಅವರಮ್ಮನ್ನ ಸುಮ್ಮನೆ ಬಿಡಲ್ಲ ರೀ. ನಾವ್ ಹಾಕಿರೋ ಪ್ರತಿ ಕಣ್ಣೀರಿಗೆ 100 ಪಟ್ಟು ಕಣ್ಣೀರ್ ಸುರಿಸೋ ಹಾಗೆ ನಾನ್ ಮಾಡ್ತೀನಿ. ನಮ್ ಕುಟುಂಬ ಪಟ್ಟ ಟೆನ್ಷನ್ಗಿಂತ 1000 ಪಟ್ಟು ಹೆಚ್ಚು ಟೆನ್ಷನ್ ಪಡೋ ಹಾಗೆ ಮಾಡ್ತೀನಿ. ಸಾವು ನಮ್ಮನ್ನ ಹುಡ್ಕೊಂಡ್ ಬಂದ್ರೆ ಅದು ಎಷ್ಟು ಭಯಂಕರವಾಗಿರುತ್ತೋ ಅದನ್ನ ಅವ್ರಿಗೆ ರುಚಿ ತೋರಿಸ್ತೀನಿ. ಮತ್ತೆ ನಮ್ ತಂಟೆಗೆ ಬರ್ಬೇಕು ಅಂದ್ರೆ ಭಯದಿಂದ ನಡುಗ್ ಹೋಗೋ ಹಾಗೆ ಮಾಡ್ತೀನಿ. ಹಾಗ್ ಮಾಡ್ಲಿಲ್ಲ ಅಂದ್ರೆ ನಾನ್ ಜಾನಕಿ ರಾಮಯ್ಯ ಮನೆ ಸೊಸೆನೇ ಅಲ್ಲ. ಏನಂದ್ರೆ ನಡೀರಿ, ಒಳಗ್ ಹೋಗೋಣ. ಏನೇ, ನಿನ್ ತವ್ರ ಮನೆಯವರು ಇದಾರೆ ಅನ್ಕೊಂಡಿದ್ಯಾ, ಸತ್ತೋಗಿದಾರೆ ಅನ್ಕೊಂಡಿದ್ಯಾ? ಇಷ್ಟೆಲ್ಲ ಆದ್ಮೇಲೂ ನಮಗೊಂದ್ ಮಾತ್ ಹೇಳ್ಬೇಕು ಅಂತ ಅನ್ಸ್ಲಿಲ್ವಾ ನಿನ್ಗೆ? ಅಮ್ಮ, ಅದ್ ಹಾಗಲ್ಲ. ಅಷ್ಟಕ್ಕೂ ಆಕಿಗ್ ತವ್ರ ಮನೆ ನೆನ್ಪಿದ್ರಲ್ಲ, ಅದನ್ ಹೇಳಾಕ? ನಮ್ಮೆಲ್ಲಾರ್ಗೂ ಅಕ್ಕಿ ಯಾವತ್ತೋ ಎಳ್ಳು ನೀರು ಬಿಟ್ಟಾಳ. ಅತ್ತೆಯವ್ರೆ, ನೀವೆಲ್ಲ ಬುದ್ಧಿ ಇದ್ದೇ ಮಾತಾಡ್ತಾ ಇದ್ದೀರಾ? ನಿನ್ನೆ ಮೈಥಿಲಿ ಇದ್ದ ಪರಿಸ್ಥಿತಿ ಏನು? ನೀವು ಮಾತಾಡ್ತಾ ಇರೋ ಮಾತೇನು? ತನ್ನ ಗಂಡ ಸಾವು ಬದುಕಿನ ನಡು ಹೋರಾಡ್ತಿದ್ದಾನಂತ ಗೊತ್ತಾಗಿ ಹೆಂಡತಿಯಾಗಿ ತಾನು ಏನೇನ್ ಮಾಡಬೇಕು ಅದನ್ನೆಲ್ಲ ಮಾಡಿ ತನ್ನ ಗಂಡನ ಪ್ರಾಣವನ್ನ ಕಾಪಾಡಿಕೊಂಡ್ಲು. ಅದು ಸಾಕಾಗಲ್ವಾ? ಆದ್ರೂ ನಮ್ಗೆ ಗೊತ್ತಾಗಿದ್ದಿದ್ರೆ ಏನ್ ಮಾಡ್ತಾ ಇದ್ವಿ? ಮಾತಿಗೂ ಅವಳಿಗೆ ಫೋನ್ ಮಾಡಿ ತೊಂದರೆ ಕೊಡೋದ್ ಬಿಟ್ಟು ಏನ್ರಿ ಮಾತಾಡ್ತಿದ್ದೀರಾ? ಮೈಥಿಲಿ ಒಂದೇ ಒಂದ್ಸಲ ನಮಗ್ ಕಾಲ್ ಮಾಡಿ ಇದೆಲ್ಲ ಮಾಡಿದ್ದು ಆ ಕಿಶೋರೆ ಅಂತ ಒಂದೇ ಒಂದ್ ಮಾತ್ ಹೇಳಿದ್ರೆ ಆ ನನ್ ಮಗನ ಕುತ್ಕೆ ಹಿಡ್ದು ಎಳ್ಕೊಂಡ್ ಬಂದು ಪೊಲೀಸ್ ಕೈಗೆ ಹಿಡ್ಕೊಡ್ತಿದ್ದೆ. ಇಲ್ಲ, ನನ್ನ ಅಳಿಯನ್ನ ಸಾಯಿಸೋದಕ್ ಬಂದಿದ್ಯಾ ಅಂತ ಅವನನ್ನು ಚೆನ್ನಾಗಿ ಹೊಡೆದು ಸಾಯಿಸ್ಬಿಡ್ತಾ ಇದ್ದೆ. ಏನೋ ಮಾಡೋರ್ ತರ ಮಾತಾಡಿದ್ ಸಾಕು. ಇವಳು ಎಲ್ಲಿ ಹೋಗಿರ್ಬೋದು? ಅಮ್ಮ ಮೈಥಿಲಿ, ಈಗ ನಿಮ್ಮ ಯಜಮಾನರು ಹೇಗಿದ್ದಾರಮ್ಮ? ಅವ್ರು ಕ್ಷೇಮವಾಗಿ ಇದಾರಪ್ಪ. ಅದನ್ನ ಹೇಳೋದಕ್ಕೆ ಅಂತಾನೆ ಬಂದೆ. ಹೋಗ್ಲಿ ಬಿಡಮ್ಮ. ಆ ದೇವ್ರ ದಯೆಯಿಂದ ಅಳಿಯಂದ್ರು ದೊಡ್ಡ ಅಪಾಯದಿಂದ ತಪ್ಪಿಸ್ಕೊಂಡ್ರು. ಸ್ವಲ್ಪ ದಿನದವರೆಗೂ ಅವರು ಹೊರಗಡೆ ಹೋಗ್ದಿರೋ ಹಾಗೆ ನೋಡು. ಸರಿಯಪ್ಪ. ಏನ ಮೈಥಿಲಿ, ಕಿಶೋರ್ಗ ನೀನು ನಿನ್ ಗಂಡ ಸುಮ್ನ ಬಿಟ್ರುನು ನಾನ್ ಮಾತ್ರ ಅವನಿಗೆ ಸುಮ್ನ ಬಿಡಂಗಿಲ್ಲ ನೋಡ. ಒಂದ್ ಗತಿ ಕಾಣಿಸ್ತೇನೆ. ಔಟ್ ಹೌಸ್
ಔಟ್ ಹೌಸ್ಗೆ ಏನಾದ್ರೂ ಹೋಗಿದ್ದಾಳಾ? ಅಜ್ಜಿ, ನನ್ ಗಂಡನ್ ಪ್ರಾಣನ ತೆಗಿಬೇಕು ಅಂತ ನೋಡಿದ ಆ ಕಿಶೋರ್ನ ನಾನ್ ಯಾಕೆ ಸುಮ್ನೆ ಬಿಡ್ತೀನಿ? ಮಾಡಿದ ತಪ್ಪಿಗೆ ಕೆನ್ನೆ ಹೊಡ್ಕೊಂಡು ಭೂಮಿಗೆ ತಲೆ ತಗ್ಸೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನಾನು ಗುಣಶೇಖರ್ ಮಗಳೇ ಅಲ್ಲ. ಆ ನಂಬಿಕೆ ನಮ್ಗಿದೆ ಬಿಡಮ್ಮ. ಸರಿ ಬಿಡಮ್ಮ, ಮತ್ತೆ ಯಾರಾದ್ರೂ ಬಂದು ನೋಡಿದ್ರೆ ಸುಮ್ಮನೆ ತಲೆನೋವು. ನೀನು ಹೊರಡಮ್ಮ. ಆಯ್ತು ಅಪ್ಪ, ನೀವು ಹುಷಾರು. ಹೋಗ್ಬರ್ತೀನಮ್ಮ. ಏ ಕಲಾವತಿ, ಈ ಸೂಜಿ ಒಳಗೆ ಈ ದಾರ ಹಾಕಕ್ಕಾಗತ್ತಿಲ್ಲ, ಒಂಚೂರು ಹಾಕೊಡ. ಇಲ್ ಕೊಡು. ಅಮ್ಮ, ಕನ್ನಡಕ ಇಲ್ದೆ ನಿನಗೆ ಕಾಣಿಸಲ್ಲ ತಾನೆ? ಅದಿಲ್ ಕೊಡು, ನಾನ್ ಪೋಣಿಸ್ತೀನಿ. ಹೇಯ್, ನಿಮ್ಮಮ್ಮ ಏನ್ ಮುದ್ಕೆ ಆಗೋದು ಅನ್ಕೊಂಡ್ಯಾ? ನಿನಗಿಂತ ನಾನ್ ಚೆನ್ನಾಗೇ ಏರಿಸ್ತೀನಿ ಸೂಜಿಲ್ ದಾರನ. ನೋಡು. ಅಪ್ಪ ಕಲಾವತಿ, ಕಣ್ಣೀರವ್ರೆ ಸೂಜಿಲಿ ದಾರ ಹಾಕಕ್ಕೆ ಕಷ್ಟಪಡ್ತಾರೆ, ಅಂಥದ್ರಲ್ಲಿ ನೀನು ಕುರುಡಿ ಆಗಿದ್ಕೊಂಡು ಸೂಜಿಲ್ ದಾರ ಪೋಣಿಸ್ತಿದ್ಯಾ ಅಂದ್ರೆ ಖಂಡಿತವಾಗ್ಲೂ ನೀನ್ ಕುರುಡಿ ಅಲ್ಲ ಅಂತಾಯ್ತು. ಈ ವಿಷಯನ ಅರ್ಜೆಂಟಾಗಿ ಸುಹಾಸಿನಿ ಆಂಟಿಗೆ ಹೇಳಿ ನಿನ್ನ ವಿಚಾರಿಸ್ಕೋಬೇಕು. ಈಗ್ಲೇ ವಿಚಾರಿಸ್ಕೋತೀನಿ. ಏನ್ ತ್ರಿಷಾ ನೀನ್ ಹೇಳ್ತಾ ಇರೋದು? ಆ ಕಲಾವತಿಗೆ ಕಣ್ಣು ಕಾಣಿಸುತ್ತಾ? ಹೌದು ಆಂಟಿ, ಅವಳಿಗೆ ಕಣ್ಣಿರೋದು ನಾನು ಕಣ್ಣಾರೆ ನೋಡಿದ್ದೀನಿ. ಅವಳು ನಿಜವಾಗ್ಲೂ ಕುರುಡಿ ಆಗಿದ್ರೆ ಸೂಜಿಗೆ ದಾರ ಹೇಗೆ ಪೋಣಿಸ್ತಾಳೆ ನೀವೇ ಹೇಳಿ? ಅಂದ್ರೆ ಖಂಡಿತವಾಗ್ಲೂ ಅವಳಿಗೆ ಕಣ್ಣಿದ್ದೇ ಇರತ್ತೆ. ನಡಿ, ಹೋಗಿ ಆ ಕಲಾವತಿ ಕತೆ ಏನು ಅಂತ ನೋಡೋಣ. ಆಂಟಿ, ನಾನೀಗ ಹೇಳಿದ್ ನಿಜ ಆದ್ರೆ ಅವ್ರನ್ನ ತಕ್ಷಣ ಮನೆಯಿಂದ ಹೊರಗಡೆ ಹಾಕ್ಬೇಕು. ಅವಳು ಕಣ್ ಕಾಣಿಸತ್ತೆ ಅಂತ ಗೊತ್ತಾಗ್ಬೇಕು. ಮನೆಯಿಂದ ಹೊರಗೆ ಹಾಕೋದ್ ಮಾತ್ರ ಅಲ್ಲ, ನಮ್ಗೆಲ್ಲ ಮೋಸ ಮಾಡಿದಕ್ಕೆ ಪೊಲೀಸ್ರಿಗೆ ಅವ್ರನ್ನ ಹಿಡ್ಕೊಡ್ತೀನಿ. ನಡಿ. ಬನ್ನಿ ಆಂಟಿ. ಅತ್ತೆ ಎಷ್ಟು ಕೋಪದಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅದು ಅಪ್ಪ ಅಮ್ಮನ ಹತ್ರ ಆಗಿರತ್ತೆ. ನಮ್ಮಮ್ಮ ಮತ್ತೆ ಅಜ್ಜಿ ಏನೋ ಮಾಡಿದ್ದಾರೆ ಅನ್ಸತ್ತೆ, ಅದಕ್ಕೆ ಆ ತ್ರಿಷಾ ಅತ್ತೆನ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಕಲಾವತಿ, ಸತ್ವಿ, ನಾನು ಸೂಜಿಗೆ ದಾರ ಏರ್ಸೋದನ್ನ ಈ ತ್ರಿಷಾ ನೋಡಿರೋ ಹಾಗಿದೆ. ಅದಕ್ಕೆ ಸುಹಾಸಿ ನಿನ್ ಕರ್ಕೊಂಡ್ ಬಂದಿರೋದು. ಸಾಕು ನಾಟಕ ಮಾಡೋದು ನಿಲ್ಸಿ. ನೀನ್ ನಿಜವಾಗ್ಲೂ ಕುರುಡಿನೇ ಆಗಿದ್ರೆ ಕಣ್ಣು ಕಾಣಿಸ್ದೆ ಹೋದ್ರೆ ಸೂಜಿನಲ್ಲಿ ದಾರನ ಹೇಗ್ ಹಾಕ್ತೀಯಾ? ಕೇಳ್ತಾ ಇದ್ರೆ ಸುಮ್ನೆ ಇದೆಯಲ್ಲ ಕಲಾವತಿ. ಪ್ರಪಂಚದಲ್ಲಿ ಕಣ್ ಕಾಣಿಸ್ದೇ ಇರೋರು ಸೂಜಿಗ್ ದಾರ ಪೋಣ್ಸಕ್ಕಾಗತ್ತಾ? ಹೇಳು. ನಿಜವಾಗ್ಲೂ ಕುರುಡಿ ಆಗಿದ್ರೇನೆ ಅಲ್ವಾ ಕಾಣಿಸ್ದೆ ಹೋಗೋದಕ್ಕೆ. ಕಾಜಲ್, ನಿಮ್ಮಮ್ಮಂಗೆ ಕಣ್ಣಿದ್ರು ಕೂಡ ಕಣ್ ಕಾಣಿಸಲ್ಲ ಅಂತ ಸುಳ್ಳು ಹೇಳಿ ನಮ್ ಮನೆಗ್ ಕರ್ಕೊಂಡ್ ಬಂದಿದ್ಯಾ. ಯಾಕೆ ಸುಳ್ಳು ಹೇಳ್ದೆ ಹೇಳು? ಯಾಕೆ ನಮ್ಮೆಲ್ಲರಿಗೂ ಮೋಸ ಮಾಡ್ತಾ ಇದ್ಯಾ? ನಿಜ ಹೇಳ್ತೀಯಾ? ಪೊಲೀಸರನ್ನ ಕರೆಸಬೇಕು ಅಂತೀಯಾ? ಏನ್ ಕಲಾವತಿ ಅವ್ರೆ, ನಿಮಗ್ ಕಣ್ಣಿಲ್ದೆ ಹೋದ್ರು ಸೂಜಿಗೆ ದಾರ ಪೋಣಿಸ್ತಾ ಇದ್ದೀರಾ ಅಂದ್ರೆ ಅದ್ಯಾವ್ದೋ ಸಿನಿಮಾದಲ್ಲಿ ಹೀರೋ ತರ ಕಣ್ಣಿಲ್ದೆ ಹೋದ್ರು ಎಲ್ಲ ಕೆಲ್ಸ ಮಾಡಕ್ ಬರತ್ತಾ ಹೇಗೆ?
ಹೌದಮ್ಮ. ಆ ಸಿನಿಮಾನಲ್ಲಿ ಯಾವ ಥರ ಕಣ್ಣು ಕಾಣದೆ ಹೋದ್ರು ಎಲ್ಲ ಕೆಲ್ಸ ಮಾಡ್ತಾರೋ, ನನಗ್ ಕಣ್ ಕಾಣಿಸ್ದೆ ಹೋದ್ರು ಎಲ್ಲ ಕೆಲ್ಸನೂ ಹಾಗೆ ಮಾಡ್ತೀನಿ. ಏನಪ್ಪಾ ಅಂದ್ರೆ ಅದ್ರಲ್ಲಿ ಹೀರೋ ಕೈಯಲ್ಲಿ ಸ್ಟಿಕ್ ಇರತ್ತೆ, ನನ್ ಕೈಯಲ್ಲಿ ಇಲ್ಲ ಅಷ್ಟೇ. ಮಿಕ್ಕಿದ್ದೆಲ್ಲ ಸೇಮ್ ಟು ಸೇಮ್. ಹಾ, ಅದು ಸಿನಿಮಾ, ಇದು ನಿಜ ಜೀವನ. ಕಣ್ಣಿಲ್ದೇ ಇರೋರು ಸೂಜಿಲ್ ದಾರ ಹೇಗ್ ಪೋಣ್ಸಕ್ ಸಾಧ್ಯ? ಏಯ್, ಮಧ್ಯದಲ್ಲಿ ನಿಂದೇನು ಗೋಳು? ನಿಮಗೆ ಮೂಗರ ಭಾಷೆ ಅರ್ಥ ಆಗಲ್ಲ ಅಲ್ವಾ? ಆದ್ರೆ ನನಗೆ ಅರ್ಥ ಆಗುತ್ತೆ. ಅವ್ರು ಏನ್ ಹೇಳುದು ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ರೆ, ಹೀಗೆ ಕಣ್ಣಿಲ್ದೆ ಹೋದ್ರು ಸೂಜಿನಲ್ಲಿ ದಾರ ಪೋಣಿಸಿ ನನ್ ಮಗಳು ರೆಕಾರ್ಡ್ ಸಾಧಿಸಿದಳೆ ಅಂತ. ಬೇಕಿದ್ರೆ ಅದಕ್ಕೆ ಸಂಬಂಧಪಟ್ಟ ಫೋಟೋಸ್ ತೋರಿಸ್ತೀನಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ನಿಜನಾ?